ಮಕ್ಕಳ ನಿಮಗೆ ತಿಳಿದಿರುವಂತೆ ಈಗಿನ ಜನರೇಷನ್ ಯಾವ ಥರ ಇದೆ, ಯಾವ ಥರ ಅವಶ್ಯಕತೆ ಇರುತ್ತೆ ಅದು ನಾವು ಕೂಡ ಬದಲಾಗ್ತಾನೆ ಇರಬೇಕಾಗುತ್ತೆ. ಸೈನಿಕರ ಮೈಸೂರಿನಲ್ಲಿ 2 ವರ್ಷ ಮುಂಚಿತವಾಗಿ ನಾವು ಒಂದು ಡಿಜಿಟಲ್ ಆಗಿ ನಾವು ಮಕ್ಕಳಿಗೆ ತಯಾರು ಮಾಡಬೇಕು ಅನ್ನೋ ಉದ್ದೇಶ ಇತ್ತು. ಆಲ್ರೆಡಿ ನಡೆಸಿದ್ವಿ ಈ ಥರ ಟಿವಿನಲ್ಲಿ. ಆದರೆ ಇದು ಹೊಸ ಕ್ಯಾಂಪಸ್ ಹೋದ್ಮೇಲೆ ನಾವು ಶುರು ಮಾಡೋಣ ಅಂತ ಅನ್ಕೊಂಡಿದ್ವಿ. ಅದಕ್ಕೆ ಕೆಲವೊಂದು ಕಾರಣದಿಂದ ನಾವು ಅಲ್ಲಿಗೆ ಇನ್ನೂ ಕೂಡ ಹೋಗಕ್ಕಾಗಲಿಲ್ಲ. ಆದರೆ ಆ ಒಂದು ಅದ್ದೂರಿಯಾಗಿ ಇಲ್ಲಿ ಶುರು ಮಾಡಬೇಕಂತೇಳಿ ಹೊಸ ವರ್ಷದ ಒಂದು ಕೊಡುಗೆಯಾಗಿ 2026ನೇ ಇಸ್ವಿಯಿಂದ ನಮ್ಮ ಮಕ್ಕಳಿಗೆ ಒಂದು ನ್ಯೂ ಟೆಕ್ನಿಕಲ್ ಆಗಿ ಟೆಕ್ನಾಲಜಿನ ಯಾವ ಥರ ಬೆಳೆಸ್ಕೊಂಡು ಅದೇ ಥರ ನಾವು ಕೂಡ ಮಕ್ಕಳಿಗೆ ಒಂದು ವಿದ್ಯಾಭ್ಯಾಸ ಕಲಿಸ್ಕೊಡ್ಬೇಕು, ತರಬೇತಿ ತಯಾರಿ ಮಾಡಬೇಕು. ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಸ್ವಲ್ಪ ಸ್ಪೀಡ್ ಮತ್ತು ಅಕ್ಯುರೇಸಿ ತರಬೇಕು ಅನ್ನೋ ಉದ್ದೇಶದಿಂದ ಈಗ ಒಂದು ಡಿಜಿಟಲ್ ಪ್ಯಾನಲ್ ನ ತಂದಿದ್ದೀವಿ. ಇದು ಬಹಳ ಸಂತೋಷ. ಸೈನಿಕರ ಮೈಸೂರಿಗೆ ಒಂದು ಸಂತೋಷಕರ ಒಂದು ಹೆಮ್ಮೆಯ ಸಂಗತಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮ್ಮ ಮಕ್ಕಳು ಇದನ್ನು ಸದ್ಬಳಕೆ ಮಾಡಿಕೊಳ್ಳಿ. ಇನ್ನೂ ಹೆಚ್ಚಿನ ಮಕ್ಕಳು ನಮ್ಮ ಭಾರತ ವಿಶ್ವವಿದ್ಯಾಲಯಕ್ಕೆ ಎಲ್ಲ ಆಯ್ಕೆಗಳಾಗಲಿ ಮತ್ತು ಇಲ್ಲಿಂದ ಹೆಚ್ಚಿನ ಮಕ್ಕಳನ್ನ ತಯಾರಿ ಮಾಡುವ ಒಂದು ಆಕಾಂಕ್ಷೆಯನ್ನು ಹೊತ್ಕೊಂಡಿದ್ವಿ. ಅದು ಭಗವಂತ ನಮಗೆ ಆಶೀರ್ವಾದ, ನಮಗೆ ಯಾವಾಗ ಕೂಡ ಭಗವಂತನ ಆಶೀರ್ವಾದ ಇರಲಿ ಅಂತ ಕೇಳ್ಕೊಳ್ತೀವಿ. ವಿಶೇಷವಾಗಿ ಇವತ್ತು ನಮ್ಮ ಬ್ರದರ್ ಆಗಿರುವಂಥ ಮಂಜುನಾಥ ಸ್ವಾಮಿ ಅವರು ಬಂದಿದ್ದಾರೆ. ಅದು ಆಕಸ್ಮಿಕ ಬಂದಿರೋದು. ಬನ್ನಿ. ಸಂಜೆ ಅವರು ಬಂದಿದ್ದಾರೆ. ಅವರು ಟೆಕ್ನಿಕಲ್ ಆಗಿ ತಯಾರಾಗಿದ್ದಾರೆ. ಬಟ್ ನಾವು ಅವರಿಗೆ ಸರಿ ರೀತಿ ವ್ಯವಸ್ಥೆ ಮಾಡ್ಕೊಳಕ್ ಆಗಿಲ್ಲ. ವ್ಯವಸ್ಥೆ ಮಾಡ್ಕೊಂಡಿದ್ವಿ. ಎಲ್ಲರೂ ಕೂಡ ಸದ್ಬಳಕೆ ಮಾಡ್ಕೊಳ್ಳಿ ಅಂತ ಹೇಳಿ ಇಷ್ಟಪಡ್ತೀನಿ. ಎಲ್ಲರೂ ಒಳ್ಳೇದು ಮಾಡಲಿ. ಥ್ಯಾಂಕ್ ಯು. ಜೈ ಹಿಂದ್.